ಒಕ್ಕಟ್ಟು ಒಡೆದ್ರೆ ಸರ್ಕಾರಕ್ಕೆ ಅಪಾಯ ಅಂತ ಮೈಲಾರ ಲಿಂಗೇಶ್ವರ ಕಾರ್ಣಿಕ ನುಡಿದಿದೆ. ಹೂವಿನ ಹಡಗಲಿ ತಾಲೂಕಿನ ಮೈಲಾರ ಲಿಂಗೇಶ್ವರ ಜಾತ್ರೆಯಲ್ಲಿ ಪ್ರಸಕ್ತ ರಾಜಕೀಯದ ಬಗ್ಗೆ ತುಂಬಿದ ಕೂಡ ತುಳುಕುತ್ತಲೇ ಪರಾಕ್ ಅಂತ ಕಾರ್ಣಿಕ ನುಡಿದಿದೆ. ದೈವವಾಣಿ ಬಗ್ಗೆ ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರ್ ವಿಶ್ಲೇಷಣೆ ಮಾಡಿದ್ದು, ಶಾಸಕರ ಮನಸ್ಸುಗಳು ಕದಲಿದ್ರೆ ಸಿಎಂ ಬದಲಾವಣೆ ಖಚಿತ ಎಂದಿದ್ದಾರೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗುವ ಯೋಗ ಇದೆ. ಸದ್ಯ ಸರ್ಕಾರ ತುಂಬಿದ ಕೊಡಪಾನದಂತಿದೆ. ಎಲ್ಲರೂ ಒಗ್ಗಟ್ಟಿನಿಂದ ಇದ್ರೆ ಯಾವುದೇ ತೊಂದರೆಯಾಗಲ್ಲ. ಮನಸ್ಸು ಕದಲಿದರೆ ತುಂಬಿದ ಕೊಡ ಏನಾದರೂ ತುಳುಕಿದರೆ ಸರ್ಕಾರಕ್ಕೆ ತೊಂದರೆಯಾಗುತ್ತೆ. ಸಿಎಂ ಬದಲಾವಣೆ ಆಗೋದು ಖಚಿತ ಎಂದಿದ್ದಾರೆ. ಗ್ಯಾರಂಟಿಗಳಿಂದ ಸೋಮಾರಿ ಆಗ್ತಾರೆ ಎಂಬ ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ಮೇಲಿನ ವಿರೋಧಕ್ಕಾಗಿ ಕೆಲವರು ಮಾತನಾಡ್ತಾರೆ. ಅನ್ನಭಾಗ್ಯ ವಿದ್ಯಾಸಿರಿಯಿಂದ ಸೋಮಾರಿ ಆಗ್ತಾರಾ ಅಂತ ಸಿಎಂ ಪ್ರಶ್ನಿಸಿದ್ರು. ಅನ್ನಕ್ಕೆ ಕೈ ಚಾಚಬಾರದು ಅಂತ ಅನ್ನಭಾಗ್ಯ ಕೊಟ್ಟೆ. ಇದು ನನ್ನ ಸ್ವಂತ ಅನುಭವದ ಮೇಲೆ ಈ ಯೋಜನೆ ತಂದಿದ್ದೇನೆ. ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೇವೆ. ಇದರಿಂದ ಸೋಮಾರಿಗಳು ಆಗ್ತಾರಾ ಅಂತ ಪ್ರಶ್ನಿಸಿದ್ರು. ಹೆಣ್ಮಕ್ಕಳು ಎಲ್ಲಿಗೆ ಹೋಗಬೇಕಾದ್ರೂ ಗಂಡ ದುಡ್ಡು ಕೊಡುವವರೆಗೂ ಕೂಡ ಕಾಯಬೇಕು. ಬಡವರು ಬದುಕಬಾರ್ದ, ಜನರಿಗೆ ಶಕ್ತಿ ಬೇಡವಾ ಅಂತ ಹೇಳಿದ ಸಿಎಂ ಗ್ಯಾರಂಟಿ ಯೋಜನೆಗೆ ಸಮರ್ಥನೆ ನೀಡಿದ್ರು. ಸಮಾಜ ನಿರ್ಮಾಣಕ್ಕೆ ಪ್ರಯತ್ನ ಮಾಡಿದ್ದೇನೆ. ಸಹಾಯ ಮಾಡಿದ್ರೆ ಹೇಗೆ ಸೋಮಾರಿಗಳು ಆಗ್ತಾರೆ ಅಂತ ಶ್ರೀಗಳ ಮಾತಿಗೆ ಸಿಎಂ ಆಕ್ರೋಶ ಹೊರಹಾಕಿದ್ರು. ಕಾಂಗ್ರೆಸ್ ಸರ್ಕಾರ ನೀಡ್ತಾ ಇರುವ ಪಂಚ ಗ್ಯಾರಂಟಿಯಿಂದ ಸೋಮಾರಿ ಆಗ್ತಾರೆ ಎಂಬ ರಂಭಾಪುರಿ ಶ್ರೀ ಹೇಳಿಕೆಗೆ ಕುರುಬ ಸ್ವಾಮೀಜಿ ತಿರುಗೇಟು ಕೊಟ್ರು. ಮಠಾಧೀಶರು ಗ್ಯಾರಂಟಿಗಳ ಬಗ್ಗೆ ಮಾತನಾಡಿದ್ರು. ಶ್ರೀಗಳು ಭಿಟ್ಟಿ ಭಾಗ್ಯ ಅಂತ ಹೇಳಬಾರ್ದಾಗಿತ್ತು. ಬಡವರ ಪರ ಸಿದ್ದರಾಮಯ್ಯ ಕೆಲಸ ಮಾಡ್ತಿದ್ದಾರೆ. ಸಹಿಸದ ಮನಸ್ಸುಗಳು ಈ ರೀತಿ ಹೇಳಿಕೆ ನೀಡುತ್ತಿದ್ದಾರೆ. ರಂಭಾಪುರಿ ಶ್ರೀಗಳ ಹೆಸರು ಉಲ್ಲೇಖಿಸದೆ ತಿರುಗೇಟು ಕೊಟ್ರು. ಸಿಎಂ ಸಿದ್ದರಾಮಯ್ಯ ಪರ ಶಾಸಕ ಬಸವರಾಜ ರಾಯರೆಡ್ಡಿ ಬ್ಯಾಟಿಂಗ್ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಸಿಎಂ ಆಗಿರ್ತಾರೆ. ಇನ್ಮೇಲೆ ಸಿಎಂ ಸಂಪೂರ್ಣ ಆಡಳಿತದ ಕಡೆ ಗಮನ ಕೊಡ್ತಾರೆ. ರಾಜ್ಯದ ಹಿತದೃಷ್ಟಿಯಿಂದ ಸಿಎಂ ಕೆಲಸ ಮಾಡ್ತಾರೆ. ಮುಂದಿನ ಚುನಾವಣೆಗೂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇರಲಿದೆ ಅಂತ ಹೇಳಿದ್ರು. ಹಾಗೂ ಜುಲೈ 30, 31ಕ್ಕೆ ಶಾಸಕರ ಸಭೆ ಕರೀತಾ ಇದ್ದೇವೆ. ಪ್ರತಿ ಶಾಸಕರಿಗೆ 50 ಕೋಟಿ ವಿಶೇಷ ಅನುದಾನ ಕೊಡುವ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗುತ್ತೆ. ಜೊತೆಗೆ ವಿಪಕ್ಷದ ಶಾಸಕರಿಗೂ ತಲಾ 25 ಕೋಟಿ ವಿಶೇಷ ಅನುದಾನ ನೀಡಲಾಗುತ್ತೆ. ಸಚಿವ ಸಂಪುಟ ಪುನರಚನೆ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಸಚಿವ ಸ್ಥಾನಕ್ಕಿಂತ ಒಳ್ಳೆಯ ಸ್ಥಾನದಲ್ಲಿದ್ದೇನೆ ಅಂತ ಪ್ರತಿಕ್ರಿಯೆ ನೀಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.